ಸಂಜೆ ಆಯಿತು, ನಮ್ಮದು ನಿದ್ದೆನೂ ಆಯಿತು, ಊಟನೂ ಆಯಿತು. ಈಗ ಒಂದು ಕಡೆ ಒಳ್ಳೆ ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ಅದು ಬೋಟ್ ರೈಡು ಎಲ್ಲಿಗೆ ಪ್ರಜ್ವಲ್? ನಾವು ಹೋಗ್ತಾ ಇದ್ದೀವಿ ದ ಸ್ಯಾಂಕ್ಟಮ್ ಬೋಟ್ ರೈಡ್ಗೆ. ನಾವು ಒಂದು ಕಡೆ ಬೋಟ್ ಪಿಕಪ್ ಪಾಯಿಂಟಿಗೆ ಬಂದ್ವಿ. ಅಲ್ಲಿ ಬೇರೆ ಕಸ್ಟಮರ್ ಹೋಗಿದ್ದಾರೆ, ಸೊ ಆ ಕಡೆ ಜಾಗ ಇಲ್ಲ. ಸೊ ಬೇರೆ ಪಿಕಪ್ ಪಾಯಿಂಟ್ ಇನ್ನೊಂದು ಕಡೆ ಎಲ್ಲೋ ಬೋಟ್ ಕರ್ಕೊಂಡು ಹೋಗ್ತಾರಂತೆ. ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಬೋಟ್ ಪಿಕಪ್ ಪಾಯಿಂಟ್ ಬಂದಾಗ ವಾಪಸ್ ಬರ್ತೀವಿ, ತೋರಿಸೋಣ. ಇನ್ನು ಒಳ್ಳೆ ಬ್ಯೂಟಿಫುಲ್ ನೇಚರ್ ಇದೆ, ಒಳ್ಳೆ ಮ್ಯಾನ್ ಕ್ರಾವ್ ರಿವರ್ ಇದೆ, ಅದ್ಭುತ ಪ್ಲೇಸು. ಸಿಗೋಣ. ಬೋಟಿಂಗ್ ಪ್ಲೇಸ್ ಬಂತು, ಹೋಗ್ತಾ ಇದೀವಿ. ಇಲ್ಲಿ ಜಾಗ ಯಾಕೋ ಹಳ್ಳ ಇದೆ. ಈ ನನ್ನ ಮಗ ದಾರಿ ತಪ್ಕೊಂಡು ಹೇಳಿದ್ನ ಗೊತ್ತಾನೆ. ನಡೀರಿ ಹೋಗೋಣ. ಹೆಂಗೆ ಹೋಗೋದು ಕಣ? ಎಲ್ಲ ಬೋಟ್ ಬಂತು ಕಣ. ಚೆನ್ನಾಗಿದೆ ಬೋಟು. ಒಳ್ಳೆ ಬೋಟ್ ಬಂತು. ಹತ್ತಿ ಮುಂದೆ ನೋಡೋಣ ಹೇಗಿದೆ ಅಂತ. ರೈಡ್ ಶುರು ಆಗಿದೆ, ಶುರು ಮಾಡಿ ಮುಂದೆ ಹೋಗ್ತಾ ಇದೀವಿ. ಸೌಂದರ್ಯ ಮನಮೋಹಕ ವಿಸ್ಮಯವಾಗಿದೆ ಜಾಗ. ನೋಡಿದ್ರೆ ಕೆರೆ ಒಳಗಡೆ ಒಂದು ಕನ್ನಡಿ ಇಟ್ಟು ಆಕಾಶನ ಕೆಳಗಡೆ ತೋರಿಸ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ. ನಿಧಾನಕ್ಕೆ ಹೋಗ್ತಾ ಇದೀವಿ. ಇನ್ನು ಮುಂದೆ ಒಳ್ಳೊಳ್ಳೆ ಸೌಂದರ್ಯ ಜಾಗಗಳಿದಾವೆ, ನೋಡೋಣ. ಒಟ್ಟಿಗೆ ಬನ್ನಿ, ಮಿಸ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ, ಜೊತೆಗಿರಿ. ನೀವು ನೋಡದೇ ಇರುವಂತಹ ಒಳ್ಳೆ ಸೌಂದರ್ಯನ ಮಂಗಳೂರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಶೇರು ಮಾಡಿ, ಲೈಕ್ ಮಾಡಿ. ಇಂಪಾರ್ಟೆಂಟ್ ಆಗಿ ಕೊನೆಯವರೆಗೆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಕಾಡು, ನೀರಿನೊಳಗೆ ಕಾಡು, ಕಾಡಿನ ಮಧ್ಯ ನಾನು ರಾಜ, ನನ್ನ ಜೊತೆಗೆ ಒಬ್ಬ ಮರಿ ರಾಜ ಇದ್ದಾನೆ. ಈ ಸೌಂದರ್ಯ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ಕೆರೆ ಈಜ್ಬೇಕು ಅನಿಸ್ತಾ ಇದೆ, ಅದೇ ಕೆರೆ ಒಳಗಡೆ ಏನಿದೆಯೋ ಗೊತ್ತಿಲ್ಲ, ತುಂಬಾ ಆಳ ಇದೆ ಅನಿಸ್ತಾ ಇದೆ. ಬೇಡ, ಅಂದ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಹಸಿರು, ಒಳ್ಳೆ ಕಾಡು. ಅಲ್ಲೊಂದು ಬೋಟ್ ಬರ್ತಿದೆ. ಅಲ್ಲೊಂದು ಬೋಟ್ ಬರ್ತಾ ಇದೆಯಾ? ಯಾವ ಬೋಟ್ ಬರ್ತಾ ಇದೆ ನೋಡಲಿ. ಅಲ್ಲೊಂದಷ್ಟು ಜನ ಇದ್ದಾರಾ? ಇನ್ನೊಂದಷ್ಟು ಜನಕ್ಕೆ ಎಷ್ಟು ಬರ್ತಾ ಇದ್ದಾರೆ? ನಾವು 3 ಜನ ಎಂಜಾಯ್ ಮಾಡ್ತಾ ಇದೀವಿ. ಈ ಕಡೆ ಮಾಮ ಇದ್ದ ಪ್ರಜ್ವಲ್, ಆ ಕಡೆ ಕೋ-ಬ್ರದರ್ ಶರತ್, ಇಲ್ಲಿ ನಾನು, ನನ್ನ ಜೊತೆ ಒಬ್ಬ ಮರಿ ಹೀರೋ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ಬರ್ದ ಗೆಚ್ಗಳು ಜಾಸ್ತಿ ಆಗ್ತಿದ್ದಾರೆ, ಬಟ್ ತುಂಬಾ ಒಳ್ಳೆ ಜಾಗ ರೀ, ತುಂಬಾ ಚೆನ್ನಾಗಿದೆ. ಎಲ್ಲ ಬರ್ಬೇಕಾಯ್ತು ಇಲ್ಲಿಗೆ. ಯಾರು ಮಿಸ್ ಮಾಡ್ಕೊತೀರ ಎಲ್ಲರೂ ಈ ಜಾಗ ವಿಸಿಟ್ ಮಾಡಿ. ಮಂಗಳೂರು ಭೂಮಿ ಎರಡು ಒಂದು ಸ್ವರ್ಗ, ತುಂಬಾ ಚೆನ್ನಾಗಿದೆ. ಮುಂದ್ಗಡೆ ಹೋಗ್ತಿರೋ ಬೋಟ್ ನೋಡಿದ್ರೆ ಒಂದು ಒಳ್ಳೆ ಹಾಡು ಹೇಳ್ಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ನಿಸ್ಸನೇಹಕ್ಕೆ ಬಂದರೆ ಹೃದಯಕ್ಕೆ ಗತಿಯೇನು ಹೇಳು. ಒಳ್ಳೆ ಹಾಡ ಇದೆ. ಈಗ ನೋಡಿ ಇವನ್ ಯೋಚನೆಗಳನ್ನ, ಅವ್ರಿದ್ದಾರೆ ಇವರಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳದೆ ಆಯ್ತು ಅನ್ಕತೆ. ಗೆಸ್ಟ್ಗಳು ತುಂಬಾ ಇದಾರೆ ಇಲ್ಲಿ. ಗೆಸ್ಟ್ಗಳು ತುಂಬಾ ಇದಾರ? ನೀವು ಒಬ್ನೇ ಇರ್ಬೇಕಾಯ್ತು ನಾ ಇಲ್ಲಿ ಹೇಳಿ. ಬೋಟ್ ನೋಡ್ತಿದ್ದೆ. ಬೋಟಲ್ಲಿ ಯಾರಿದ್ದಾರೆ? ಗೆಸ್ಟ್. ನೀನೇನು ಇಲ್ಲಿಗೆ? ನಿನಗೆಷ್ಟಾ? ಇಲ್ಲ. ಮತ್ತೆ ನೀನ್ ಯಾರು? ನನ್ನ ಫ್ಯಾಮಿಲಿ. ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವ ನನ್ನ ಮಗ. ನೋಡಿ ಇಲ್ಲಿ, ಇದು ಒಂಥರ ಪ್ರಳಯಾಂತಕ ಚೈಲ್ಡು. ಕರ್ನಾಟಕದಲ್ಲಿ ಹುಟ್ಟಿರೋ ಅಂತ ಮರಿ ಸಿಂಹ ಇದು.
ಅದು ಎಂತ ನೇಚರ್, ಇಂಥ ನೇಚರ್ನ ನಮ್ಮ ಜನ ಕಾಡನ್ನೆಲ್ಲ ಕಡ್ದು ಊರು ಮಾಡಿ ದೇಶನ ಹಾಳು ಮಾಡ್ತಾರೆ. ಇಂಥ ಸೌಂದರ್ಯ ಎಂಜಾಯ್ ಮಾಡ್ಬೇಕು ಬಂದು. ಕಾಡನ್ನ ಹಾಳು ಮಾಡೋದು ಒಳ್ಳೇದಲ್ಲ. ಇದನ್ನ ಬೆಳೆಸೋದಕ್ಕೆ ನಾವು ಯಾರು ಶ್ರಮ ಪಡ್ತಾ ಇಲ್ಲ. ದಯವಿಟ್ಟು ಎಲ್ಲರ ಮನೆಯಲ್ಲೂ ಒಂದೊಂದು ಗಿಡ ನೆಡಿ, ಅದಕ್ಕೆ ನೀರು ಹಾಕಿ ಬೆಳೆಸಿ, ಸೌಂದರ್ಯ ಬೆಳೆಸಿ, ನೇಚರ್ ಬೆಳೆಸಿ. ಈ ಜಾಗ ನೋಡಿದ್ರೆ ನಿಮಗೆ ಸ್ವಲ್ಪ ಹಾಂಟೆಡ್ ಪ್ಲೇಸ್ ಥರ ಕಾಣಿಸ್ತಾರೆ ನೋಡಿ. ಇಲ್ಲಿ ಬೋಟೆಲ್ಲ ನಿಂತ್ಕೊಂಡ್ಬಿಟ್ಟಿದೆ, ಯಾರು ಓಡಾಡ್ತಾ ಇಲ್ಲ. ರಾತ್ರಿ ಹೊತ್ತು 12 ಗಂಟೆಗೆ ಬಂದರೆ ನಮಗೆಲ್ಲ ಬಾಯಿಗೆ ಬಂದ್ಬಿಟ್ಟಿರುತ್ತೆ ಅಂಥ ಜಾಗ ಇದು. ಈ ಜಾಗಕ್ಕೆ ಬರುವುದು ಒಳ್ಳೆ ಆನಂದ. ಆದರೆ ರಾತ್ರಿ ಹೊತ್ತು ಇನ್ನೂ ಒಂದು ಮನಸ್ಸಿನ ಆಸೆ, ಈ ಬೋಟಲ್ಲಿ ಬಂದು ಕೂತು, ಕಾಣ್ತಾ ಇದ್ದೀರಾ ನಿಮಗೆ ನೋಡಿ ಸ್ವಲ್ಪ ಹತ್ರದಿಂದ, ಈ ಬೋಟಲ್ಲಿ ಬಂದು ಕೂತು ಊಟ ಮಾಡಿ ಅಲ್ಲೇ ಮಲಗಬೇಕು. ಯಾರು ತಾಕತ್ತಿದ್ಯಾ, ದಮ್ಮಿದ್ಯಾ? ಯಾರು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋದಾದರೆ ಬನ್ನಿ, ಕಮೆಂಟ್ಗೆ ಹಾಕಿ, ನಾನೇ ಕರ್ಕೊಂಡ್ಬಂದು ಈ ಬೋಟಿಗೆ ಬಿಟ್ಕೊಟ್ಟು ಹೋಗ್ತೀವಿ. ಒಟ್ಟಿಗೆ ಏನಣ್ಣ ಕರ್ಕೊಂಬಂದ್ರಲ್ಲ, ಅವ್ರದ್ದೆಲ್ಲ ಮನೆಗಳಿದೆ. ಡಿಡಿಂಡಗೆ ಬಂದ್ವಿ, ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಹೋಯ್ತಾ ಇದ್ವಿ. ಇಲ್ಲಿ ಸನ್ಸೆಟ್ದು ಗೋಲ್ಡನ್ ಲೈಟು ಎಲೆಗಳ ಮಧ್ಯದಲ್ಲಿ, ರೆಂಬೆಗಳ ಮಧ್ಯದಲ್ಲಿ ಬಂದು ನೀರೊಳಗಡೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇದನ್ನ ನೋಡೋದಕ್ಕೆ ಒಂಥರ ಆನಂದ ನೋಡಿ. ಗೋಲ್ಡನ್ ಗೋಲ್ಡನ್ ಎಲ್ಲ ಗೋಲ್ಡನ್ ನೋಡ್ಬೋದು. ಈ ಕಡೆ ಅದರ ಇದೆ ಬೀಚು, ಬ್ಯೂಟಿಫುಲ್ ಸನ್ಸೆಟ್. ಹಂಗೆ ಒಂದಿದೆ ಬೀಚು. ಈ ಥರ ಸನ್ಸೆಟ್ಟು, ಈ ಥರ ಭಗವಂತನ ಕಲೆ ನೋಡಬೇಕು ಅಂತಂದರೆ ಈ ಗೋಲ್ಡನ್ ಲೈಟ್ ಒಂದು ಲೈನು, ಸೂರ್ಯ ಅಣಗಿಟ್ಟಿರೋ ಒಂದು ಬೊಟ್ಟಂತರ ಎಷ್ಟು ಸೌಂದರ್ಯವಾಗಿ ಕಾಣಿಸ್ತಾ ಇದೆ. ಇದು ದೇವರ ಕ್ರಿಯೇಷನ್. ನಮಗಿದು ಪುಣ್ಯ, ತುಂಬ ಚೆನ್ನಾಗಿದೆ, ನೋಡೋದು ತುಂಬ ಅದ್ಭುತವಾಗಿದೆ. ನೀವು ಇಲ್ಲಿ ಬಂದು ಒಂದು ಕ್ಷಣ ಎಕ್ಸ್ಪೀರಿಯನ್ಸ್ ಮಾಡಿ. ಅಲ್ಲಿ ಸೂರ್ಯ, ಇಲ್ಲೊಂದು ಬಾತುಕೋಳಿ, ನಮ್ಮ ನೋಡಿ ಯಾರು ಹೋಗ್ತಾ ಇದೆ, ನಮ್ಮ ನೋಡಿ ಯಾವ ಪಕ್ಷಿ ಬೀಳುತ್ತೆ, ಎಲ್ಲ ಪಕ್ಷಿಗಳು ಹಾರಿ ಹೋಗುತ್ತೆ. ಇಲ್ಲೊಂದು ಐಲ್ಯಾಂಡ್ ಇದೆ ನೋಡಿ, ಈ ಐಲ್ಯಾಂಡಲ್ಲಿ ಹೋಗಿ ವಾಸನೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತಂತೆ. ಕೇಳೋದು ನಾನೇ ಇಷ್ಟರಾಗಿದೆ. ಚೆನ್ನಾಗಿದೆ ಅಲ್ಲ? ಇದು ಬೀಚೋ ಕೆರೆನೋ ಓದಾಗ್ತಾ ಇಲ್ಲ, ಅಂದರೆ ಸಮುದ್ರನೋ ಕೆರೆನೋ ಓದಾಗ್ತಾ ಇಲ್ಲ. ಆದರೆ ಸೌಂದರ್ಯ ಮಾತ್ರ ಮೈ ತುಂಬಿ ಹರಿತಾ ಇದೆ. ತುಂಬ ಸುಂದರವಾಗಿದೆ ಜಾಗ. ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಒಟ್ಟಿಗೆ ಜೊತೆಗಿರಿ, ಮುಂದಕ್ಕೆ ಇನ್ನೂ ಅದ್ಭುತವಾಗಿರೋಂಥ ಒಳ್ಳೊಳ್ಳೆ ದೃಶ್ಯಗಳನ್ನ ತೋರಿಸ್ತೀನಿ. ವಿಶ್ವಾಸನಲ್ವಾ ಹೇಳು, ವಿಶ್ವಾಸನಲ್ವಾ? ಮತ್ತೊಂದು ಸನ್ಸೆಟ್ ವಿತ್ ಐಲ್ಯಾಂಡ್. ಐಲ್ಯಾಂಡ್ ಜೊತೆಗೆ ಸೂರ್ಯನ ದಿಕ್ಕಿಗೆ ನಾವು ಸಾಕ್ತಾ ಇದೀವಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ. ಇಂಥದ್ದೇ ಒಂದು ಒಳ್ಳೆ ಅದ್ಭುತವಾದ ಜಾಗಗಳು, ಪ್ರದೇಶಗಳು, ನೈಸರ್ಗದ ಸೌಂದರ್ಯವನ್ನು ಮೈ ತುಂಬ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಯಾವಾಗಲೂ ಜೊತೆಗಿರಿ. ಇಂಥ ಅದ್ಭುತವಾದ ದೃಷ್ಟಿಗೆ ನೋಡೋದಕ್ಕೆ ನಾವು ಮೈಸೂರಿಂದ ಮಂಗಳೂರಿಗೆ ಬೆಳಗಿನ ಜಾವ 3 ಗಂಟೆಗೆ ಹೊರಟು ಬಂದಿದ್ದೀವಿ, ನಿಮಗೋಸ್ಕರ ಮತ್ತು ನಮಗೋಸ್ಕರ. ನನಗೆ ಈ ಜಾಗ ನೋಡಿದರೆ ಯಾವಾಗಲೂ ಒಂದ್ಸರಿ ಇಲ್ಲಿ ಕಹೋನಾ ಪ್ಯಾರ್ ಹೇ ಮೂವಿ ಮಾಡೋದಂಗೆ ಅನ್ನಿಸ್ತಾ ಇದೆ. ನೋಡಿ ಜಾಗ ಹೆಂಗಿದೆ, ಸೇಮ್ ಹಂಗೆ ಇಲ್ವಾ ಲೊಕೇಶನ್, ಎತ್ತು ಸೂರ್ಯ ನೋಡಿದ್ರೆ ನನಗೆ ಕಹೋನಾ ಪ್ಯಾರ್ ಹೇ ಮೂವಿಲಿ ರಿತಿಕ್ ರೋಷನ್ ಮತ್ತೆ ಅಮಿಷಾ ಪಟೇಲ್ ಇಲ್ಲಿ ಡ್ಯಾನ್ಸ್ ಮಾಡೋದಷ್ಟು ಚೆನ್ನಾಗಿ ಕಾಣಿಸ್ತದೆ. ಅಂದ್ರೆ ಒಂದು ಮೂವಿ ತೆಗೆದಕ್ಕೆ ಜನ ಅಲ್ಲೆಲ್ಲಿಗೂ ಹೋಗ್ತಾರೆ, ಎಲ್ಲಿಗೆ ಹೋಗ್ಬಿಡಿ ಮಂಗಳೂರಿಗೆ ಬನ್ನಿ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವ ಫಿಲಮ್ ಸ್ಪಾಟ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನೊಂದು ನಿಮಗೆಲ್ಲ ಒಳ್ಳೆ ಇನ್ಫಾರ್ಮೇಶನ್, ಅಲ್ಲಿ ಕಾಣ್ತಿದಾರಲ್ಲ ಇಬ್ಬರು ಪರ್ಸನ್ ಇದ್ದಾರಲ್ಲ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಕೇರಳ, ಈ ಕಡೆಗೆ ಬಂದ್ರೆ ಕರ್ನಾಟಕ. ವಿ ಆರ್ ಇನ್ ಎಕ್ಸಾಕ್ಟ್ ಕರ್ನಾಟಕ ಕೇರಳ ಬಾರ್ಡರ್ ಅಲ್ಲಿ. ಇದೊಂದು ಅದ್ಭುತ. ಬಾರ್ಡರ್ ಅಲ್ಲಿ ನಡೆಯುವಂತ ರೋಮಾಂಚಕಕಾರಿಯಾದ ಜರ್ನಿ ನಾವು ತೇಲಾಡ್ತಾ ಇದ್ದೀವಿ ಬೋಟ್ ಒಳಗಡೆ. ನೋಡ್ತಾ ಇರಿ, ಇನ್ನೂ ಏನೋ ತೋರಿಸ್ತೀವಿ, ನಾವು ಬೋರ್ಡಿಂದ ದಬಾಕ ಬಿಡ್ತೀವಿ ಅನ್ನೋ ಫೀಲ್ ಇದೆ.
ಆದರೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಓಕೆ ಕುಳ್ಗಳ ಕೆಳಗಡೆ ಈಗ ಹೇಳು ಏನು ಇವತ್ತು ನಾನು ಬೀಚ್ ಬಂದಿrini ಸೂಪರ್ ಆಗಿದೆ. ಅಲ್ಲಿ ಏನು ನೀವು ಕೇಳ್ದಿಲ್ಲ. ಬರ್ಬೇಕು ಅಂದ್ರೆ ವೆಬ್ಸೈಟ್ ಬುಕ್ ಮಾಡಿ ಕರ್ಕೊ. ಅದು ವೆಬ್ಸೈಟ್ ಬುಕ್ ಕರ್ಕೊಂಡು ಹೋಗ್ತಾರೆ. ಅದೇನೋ ಕೇಳಿದೆ ಅಲ್ಲ, ಅದೇನದು ಇನ್ನೊಂದು ಸ್ನೇಹಿತರೆ, ಈ ಕಡೆ ಎಲ್ಲ ಒಳ್ಳೆ ಒಳ್ಳೆ ಪಕ್ಷಿಗಳಿದಾವೆ. ಆ ಪಕ್ಷಿಗಳನ್ನ ನೀವು ಫೋಟೋ ಹೊಡಿಯೋದಕ್ಕೂ ಎರಳಿಗೆ ಹೋಗ್ಬೇಕು. ಬಟ್ ಇಲ್ಲಿ ನಾನು ನೋಡ್ದಂಗೆ ಯಾವ್ಯಾವ್ದೋ ಟೈಪ್ ಪಕ್ಷಿಗಳೆಲ್ಲ ಬರ್ತಾ ಇದಾವೆ. ನನ್ನ ಮಗನ್ಗೆ ಅದೇ ಡೌಟು, ಅದ್ಯಾವ ಥರ ಪಕ್ಷಿ ಇದ್ಯಾವ ಥರ ಪಕ್ಷಿ ಒಂದು ಗೊತ್ತಾಗ್ತಾ ಇಲ್ಲ. ನನಗೂ ಪಕ್ಷಿಗಳ ಹೆಸರು ಗೊತ್ತಿಲ್ಲ ಅಷ್ಟೊಂದು. ನಮ್ಮ ಸ್ನೇಹಿತ ಇನ್ನೊಬ್ರು ಇದ್ದಾರೆ ಅಲ್ಲಿ ಪಕ್ಷಿ ಪಾರಿವಾಳ ವೀಕ್ಷಕರು. ನೋಡಿ, ಅದು ಪಾರಿವಾಳ ಅಲ್ಲ ಕಣೋ, ಅದು ಯಾವುದೇ ಬೇರೆ ಪಕ್ಷಿ ಗೊತ್ತಿರೋ ನಮಗೂ. ನಮ್ಗೆ ಗೊತ್ತು. ನಮ್ಮ ಇನ್ನೊಬ್ರು ಇದಾರಲ್ಲ, ನೀವು ಪ್ರಸಾದ್ ಅಂಕಲ್, ಅವ್ರನ್ನ ಕರ್ಕೊಬರೋಣ, ಅವ್ರು ತೋರಿಸ್ತಾರೆ ಇದನ್ನೆಲ್ಲ. ಈಗ ಸದ್ಯಕ್ಕೆ ಇಲ್ಲಿಂದ ಮುಂದೋಗೋಣ. ಇನ್ನು ಏನು ಸಿಗುತ್ತೋ ನೋಡೋಣ. ಸನ್ಸೆಟ್ ನೋಡಾಯ್ತು. ಮೋಸ್ಟ್ಲಿ ಎಲ್ಲ ವೀಕ್ಷಕರಿಗೂ ತುಂಬ ಇಷ್ಟ ಆಗಿರ್ಬೋದು ಇಂಥ ಲೊಕೇಶನ್ನು. ನಿಮಗೂ ಇಷ್ಟ ಆದರೆ ಬನ್ನಿ, ಉಳ್ಳಾಳ ರೋಡಿಗೆ ಬನ್ನಿ. ಮಂಗಳೂರಲ್ಲಿ ಒಳ್ಳೆ ಬೋಟ್ ಪಾಯಿಂಟ್ ಇದೆ, ಅನ್ಎಕ್ಸ್ಪ್ಲೋರ್ಡ್ ಜಾಗ, ಇಷ್ಟಪಡ್ತೀರ. ಒಂದು ನಮ್ಮ ಕಡೆ ರಿವರ್ಸ್ ಬಂದರೆ ಲ್ಯಾಂಡ್ ಆಗಿದೆ. ಬೋಟ್ ಟ್ರಿಪ್ ಮುಗಿದು ಈಗ ಕರಾವಳಿ ಉತ್ಸವಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಅದು ಹೋಗ್ತೀವೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಬೇರೆ ಕಡೆ ಹೋಗ್ತೀವಿ, ತೋರಿಸೋಣ. ಥ್ಯಾಂಕ್ ಯು ಸ್ನೇಹಿತರೆ. ನಾವಿಲ್ಲಿ ಬಾರ್ಡ್ರಲ್ಲಿ ಬಂದು ಅಲೆಗಳಲ್ಲಿ ನೋಡ್ತಾ ಇದ್ದೀವಿ. ಅಲೆಗಳಲ್ಲಿ ನೋಡೋ ಜಾಗದಲ್ಲಿ ಒಂದು ಅದ್ಭುತ ಕಾಣಿಸ್ತಾ ಇದೆ. ಝೂಮ್ ಔಟ್ ಮಾಡ್ತೀನಿ ನೋಡಿ. ಈ ಮನುಷ್ಯ ಒಂದು ಟೈರ್ ಹಾಕೊಂಡ, ಹಿಂದ್ಗಡೆ ಒಂದು ಮೂಟೆ ಹಾಕೊಂಡ, ಈಜ್ಕೊಂಡು ಒಯ್ತಾವನೆ ಆತಗೆ. ಸಂಜೆ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಗೆಸ್ ಮಾಡಿ ಕಮೆಂಟ್ಸಲ್ಲಿ ಹಾಕಿ. ಇದು ಒಂಥರ ಅದ್ಭುತ ವಿಚಾರ. ಅಲ್ಲಿ ಮರ ಕಾಣ್ತಿದೆಯಲ್ಲ, ಅದು ಬಾರ್ಡರು. ಈ ಕಡೆ ಕರ್ನಾಟಕ, ಆ ಕಡೆ ಕೇರಳದಿಂದ ಹಾರಿದ್ದಾನೆ. ನೆಕ್ಸ್ಟ್ ಯಾವ ದೇಶಕ್ಕೆ ಹೋಗ್ತಾನೋ, ಯಾವ ಜಾಗಕ್ಕೆ ಹೋಗ್ತಾನೋ, ಎಲ್ಲಿಗೆ ಸೇರ್ತಾನೋ ಅದು ನಿಮಗೆ ಗೊತ್ತು, ನಮಗೆ ಗೊತ್ತು, ಇಲ್ಲ ದೇವರಿಗೆ ಗೊತ್ತು. ಗೆಸ್ ಮಾಡಿ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಒಂದು ಸ್ನೇಹಿತರೆ, ಈ ಬೀಚಲ್ಲಿ ಮುಂಚೆ ಎಂಥ ಪ್ರಬಲವಾದಂಥ ಅಲೆಗಳು ಹೊಡೆದಿದೆ ಅಂದರೆ ಈ ಮನೆಯೇ ಸಾಕ್ಷಿ. ನೋಡಿ ಇಲ್ಲಿ ಈ ಮನೆಗೆ ಕೆಳಗಡೆ ಬೇಸ್ಮೆಂಟೇ ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟು ಫೋರ್ಸಾಗಿ ಅಲೆ ಬಂದಿದೆ ಅಲ್ಲಿಗೆ. ಈ ಬೀಚು ರೌದ್ರಾವತಾರನ ಮುಂಚೆ ಇಲ್ಲಿ ತೋರಿಸಿ ಈ ಮನೆಯವರಿಗೆ ನಿರಾಶ್ರಿತರ ಮಾಡಿ ಮನೆಯನ್ನು ನಾಶ ಮಾಡಿದೆ. ಅಂದರೂ ಕರ್ನಾಟಕ ಕೇರಳ ಬಾರ್ಡ್ರು ಯಾವುದೇ ರಾಜ್ಯದ ಬಾರ್ಡ್ರ್ ಆಗಲಿ ಸ್ವಲ್ಪ ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಇಲ್ಲೂ ಅದೇ ಕಾಂಟ್ರವರ್ಸಿ. ನಮ್ಗೆ